Hello guys, welcome back to my channel. Welcome back to Sunday Vlogs. ಸೊ ಗಾಯ್ಸ್ ಈ ಒಂದು ವ್ಲಾಗ್ ಬಂದು ಕೆಲವು ತಿಂಗಳುಗಳಿಂದ ತೆಗೆದಂಥ ವ್ಲಾಗ್ ಮತ್ತು ಇವಾಗ ರೀಸೆಂಟಾಗಿ ತೆಗೆದಂಥ ವ್ಲಾಗ್ಸ್ಗಳನ್ನೆಲ್ಲ ಒಂದೇ ಕಡೆ ಹಾಕಿದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ವಿತ್ ನಾವು ಬಂದು ಹೋಗಿದ್ದು ಕೆಂಗೇರಿ ಹತ್ರ ಇರೋ ಅಂತಾರಾಷ್ಟ್ರೀಯ ರೊಬಾಟಿಕ್ಸ್ ವರ್ಲ್ಡ್ ಅಂತ. ಅಲ್ಲಿ ಬಂದು ಅನಿಮಲ್ಸ್ ಎಲ್ಲನೂ ಫುಲ್ ಅನಿಮಲ್ಸ್ ಬರ್ಡ್ಸ್ ಎಲ್ಲ ರೊಬಾಟಿಕ್ಸ್ ಫಾರ್ಮಲ್ಲಿರುತ್ತೆ. ಸೊ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಇವಾಗ ಕರೆಂಟ್ಲಿ ಅದಿಲ್ಲ ಗೈಸ್. ಇದು ಬಂದು ಲೈಕ್ ಮೇ ಬಿ ಮಾರ್ಚ್ ಆ ರೀತಿ ತೆಗೆದಂಥ ವ್ಲಾಗ್. ಅದು ನಾನು ಪೋಸ್ಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ. ಬಟ್ ರೊಬಾಟಿಕ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲೇ ಅದೊಂದು ದಸರಾ ವೈಬ್ ಕೊಡ್ತಿತ್ತು. ಮತ್ತು ಹೊರಗಡೆ ಬಂದು ಆ ಗಾಡ್ಸೆಲ್ಲ ಆಗಿರ್ಬೋದು, ಈಗಲ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಳಿಗಂತೂ ಫುಲ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಆಗಿತ್ತು. ಸೊ ಪೂರ್ತಿ ವ್ಲಾಗ್ನ ನೋಡಿ ಯಾವ್ಯಾವ ಅನಿಮಲ್ಸ್ ಬರ್ಡ್ಸ್ ಎಲ್ಲ ಇತ್ತು ಅಂತ ನೀವೇ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ವಿದಾಟ್ ಫಾರ್ ದ ಜೋ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಒಳಗಡೆ ಒಂದು ಲೈನ್ ಉದ್ದಕ್ಕೂ ಈ ರೀತಿ ಬರ್ಡ್ಸ್ ಅನಿಮಲ್ಸ್ದು ರೋಬೋಟ್ ಎಲ್ಲ ಇಕ್ಕಿದ್ರು. ಆ್ಯಂಡ್ ನಾವು ಅದನ್ನೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹೊರಗಡೆ ಬಂದು ಫುಲ್ ಮೇಳ ಇತ್ತು. ಲೈಕ್ ಗೇಮ್ಸ್ ಆಗಿರ್ಬೋದು, ತಿಂಡಿಗಳಾಗಿರ್ಬೋದು, ಎಷ್ಟೊಂದು ಥರ ಗೇಮ್ಸ್ ಎಲ್ಲ ಇತ್ತು. ಸೊ ನಾವು ಕೂಡ ಒಂದಷ್ಟೇ ಗೇಮ್ಸ್ನೆಲ್ಲ ಆಡಿದ್ವಿ. ಬೈ ದ ವೇ ನಾವು ಹೋಗಿದ್ದು ಬಂದು ವಿತ್ ಅವರ್ ಸ್ವೀಟ್ ರಿಲೇಟಿವ್ಸ್. ಸೊ ಅವ್ರ ಜೊತೆ ಹೋಗಿದ್ದಿದ್ದು. ಆ್ಯಂಡ್ ಅವ್ರ ಮಕ್ಕಳೆಲ್ಲ ಬಂದು ಇಲ್ಲಿ ಬೋಟಿಂಗ್ಸ್ ಎಲ್ಲ ಆಡ್ತಿದ್ರು. ಸೊ ಇಟ್ ವಾಸ್ ರಿಯಲಿ ಫನ್ ಡೇ. ಅಮ್ಮ ಹೆಂಗಿತ್ತು ಅಮ್ಮ? ಚೆನ್ನಾಗಿತ್ತಾ ಅಮ್ಮ? ಇಲ್ಲಿ ನೋಡು, ಚೆನ್ನಾಗಿತ್ತಾ? ನಿಂಗೆ ಇಷ್ಟ ಆಯ್ತಾ ಸುಜು? ಇಷ್ಟ ಆಯ್ತಾ? ಬಾ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಗೇಮ್ಸ್ ಎಲ್ಲ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಲೈಕ್ ಎಲ್ಲ ಗೇಮ್ಸು ಟ್ರೈ ಮಾಡಬೇಕಂತ ಅವ್ರಿಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ. ಸೊ ಶಿ ರಿಯಲಿ ಎಂಜಾಯ್ಡ್ ಇಟ್. ಅಮ್ಮ ಅಂತೂ ಇದನ್ನ ಬಿಟ್ಟು ಬರ್ತಾನೆ ಇದ್ದಿಲ್ಲ. ಎಷ್ಟು ಸತಿಗೆ ಹೋಗಿದ್ರು ಅಲ್ಲಿರೋರು ಹೋಗಿ ಹೋಗಿ ಅಂದ್ರೂ ಅವಳು ಬರ್ತಿರ್ಲಿಲ್ಲ. ಅಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ ಅವಳು. ನಾವು ಕೂಡ ಏನಾದರೂ ಗೇಮ್ ಆಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು, ಅಕ್ಕ, ಸಂತೋಷ್ ಮತ್ತು ಅಕ್ಕ ಅವ್ರ ತಂಗಿ ಬಂದಿದ್ದು. ಸೊ ನಾವು 4 ಜನ ಈ ಒಂದು ಗೇಮ್ ಆಡೋದಕ್ಕೆ ಹೋದ್ವಿ. ಆ್ಯಂಡ್ ಅವಾಗ ನಾನು ಲೈಫಲ್ಲಿ ತೊಗೊಂಡಂಥ ವರ್ಸ್ಟ್ ಡಿಸಿಷನ್ ಅದು. ಎಷ್ಟು ಸ್ಕೇರಿಯಾಗಿತ್ತು ಅಂದರೆ ನಾನು ಕಣ್ಣೇ ಬಿಟ್ಟಿಲ್ಲ. ನನಗೆ ಅಷ್ಟು ಭಯ ಆಗ್ತಿತ್ತು. ಲಿಟ್ರಲಿ ಕಣ್ಣು ಮುಚ್ಕೊಂಡು ಕಿವಿಚ್ತಿದ್ದೆ. ನಾನು ಅಷ್ಟು ಭಯಂಕರವಾಗಿತ್ತು. ಸೊ ಫೈನಲಿ ಗೇಮ್ನ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಬಂದು ಕಾರ್ನರ್ ಹೌಸಿಗೆ ಹೋದ್ವಿ. ಸೊ ಕಾರ್ನರ್ ಹೌಸಲ್ಲಿ ಹೋಗಿ ನನ್ನ ಅಬ್ಸಲ್ಯೂಟ್ ಫೇವರೆಟ್ ಡೆತ್ ಬೈ ಚಾಕ್ಲೇಟ್ನ ತಿಂದ್ಬಿಟ್ಟು ವಿ ಎಂಡೆಡ್ ದ ಡೇ.
ಆ್ಯಂಡ್ ಇದು ಬಂದು ಒಂದು ರೀಸೆಂಟ್ ವ್ಲಾಗ್ ಅಂತ ಹೇಳ್ಬೋದು, ಲೈಕ್ ಮೇ ಬಿ 1 ಮಂತ್ ಬ್ಯಾಕ್. ಸೊ ಅಜ್ಜಿ ತಾತ ಬಂದಿದ್ರು ಊರಿಗೆ. ಅಜ್ಜಿ ತಾತನ ಫಸ್ಟ್ ಟೈಮ್ ನಾವು ಡಾಮಿನೋಸಿಗೆ ಕರ್ಕೊಂಡು ಹೋಗಿದ್ವಿ ಟು ಟ್ರೈ ಪಿಜ್ಜಾ. ಅವ್ರ ರಿಯಾಕ್ಷನ್ನ ನೀವೇ ನೋಡಿ. ಆ್ಯಂಡ್ ತಾತ ಫನ್ ಅಂತೂ ಮಿಸ್ ಮಾಡಬೇಡಿ. ಹೇಳು. ನೀನು ಹೇಳ್ತಿದ್ದೆ ತಾನು ಅಜ್ಜಿ ಪಿಜ್ಜಾ ತಿನ್ನಬೇಕು ಅಂತ ಒಂದ್ಸತಿ, ಆವಾಗ ಒಂದ್ಸತಿ ಎರಡು ಬೇರೆ ಬೇರೆ. ಏನು ತಿನ್ನಜ್ಜೆ? ಆ್ಯಕ್ಚುಲಿ ನನಗೆ ಪಿಜ್ಜಾ ಬಂದು ನಾನು ಮಾಡೋ ಪಿಜ್ಜಾ ತುಂಬಾ ಇಷ್ಟ ನನಗೆ. ನಮ್ಮ ಮನೇಲಿ ಕೂಡ ಎಲ್ರಿಗೂ ನಾನು ಮಾಡೋ ಪಿಜ್ಜಾ ಅಷ್ಟೇ ಇಷ್ಟ. ಸೊ ಡಾಮಿನೋಸಲ್ಲಿ ಪಿಜ್ಜಾ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅವತ್ತು ಮೆನುವಲ್ಲಿ ಒಂದು ಫ್ಯಾನ್ಸಿ ನೇಮ್ ಇತ್ತು, ಇಂಡಿ ತಂದೂರಿ ಪಿಜ್ಜಾ ಅಂತ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಐ ಫೆಲ್ ಇನ್ ಲವ್ ವಿತ್ ದಟ್ ಪಿಜ್ಜಾ. ಎಷ್ಟು ಚೆನ್ನಾಗಿತ್ತು ಅಂದರೆ ಇಟ್ ವಾಸ್ ರಿಯಲಿ ಗುಡ್. ಇದೇ ಪಿಜ್ಜಾನು ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೀವು ನೆಕ್ಸ್ಟ್ ಟೈಮ್ ಹೋದರೆ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ಹೆಂಗೈತೆ ಅಜ್ಜಿ? ಚೆನ್ನಾಗೈತಾ? ಆ್ಯಂಡ್ ಆಬ್ವಿಯಸ್ಲಿ ನಾವು ಹೊರಗಡೆ ಹೋದರೆ, ಅದು ನಮ್ಮ ನೇಬರ್ ಜೊತೆ ಹೋದರೆ, ವಿತೌಟ್ ಐಸ್ ಕ್ರೀಮ್ ಇನ್ ನೆವರ್ ಎಂಡ್ ಅ ಡೇ. ಸೊ ಐಸ್ ಕ್ರೀಮ್ನ ತಿಂದ್ವಿ ಐಮ್ಯಾಕೋನಲ್ಲಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಎಂದ ಅಂತ ಎಳ್ದಾಕ್ಬೇಕಂತದೆ ಆಟೋ ಇಂದ ಅಜ್ಜಿ ಹೇಳ್ತಿ ಯಾವುದೋ ಅಯ್ಯ ಕೂತೈತೆ ಅಂತ. ಸೊ ಓಕೆ, ಇವಾಗ ಒಂದು ಸಿಂಪಲ್ ಆಗಿರೋ ಚಿಕನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು 1 kg ಆಗೋಷ್ಟು ಚಿಕನ್ಗೆ 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಸೊ ಅದನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಅಲ್ಲಿ ಆಗ ಬಾಣಲಿನಲ್ಲಿ ಇಲ್ಲಿ ಆಲ್ರೆಡಿ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ಪೈಸಸ್ ಹಾಕ್ಕೊಂಡು ಇವಾಗ 2 ದೊಡ್ಡದಾಗಿರೋ ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಒಂದು 4-5 ಚಿಲ್ಲಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಬ್ರೌನ್ ಆದಮೇಲೆ ಇವಾಗ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನ ಮಿಕ್ಸ್ ಮಾಡಿಕೊಂಡು ಒಂದು 3 ಟೊಮ್ಯಾಟೋಸ್ನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಟೊಮ್ಯಾಟೊ ಪ್ಯೂರಿನ. ಸೊ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಟೊಮ್ಯಾಟೊ ಮತ್ತು ಮಸಾಲೆದೆಲ್ಲ ಹಸಿ ವಾಸನೆ ಹೋಗಾದ್ಮೇಲೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ. ಗ್ಯಾಸ್ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕ್ಕೊಬೇಕು. ನೆಕ್ಸ್ಟ್ 1.5 ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಮತ್ತು 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಸ್ವಲ್ಪ ಕಸೂರಿ ಮೇಥಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಅನ್ ಅವರ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನ್ ಮಾಡಿ ಕುಕ್ ಆಗಬೇಕು. ಚಿಕನ್ ಕುಕ್ ಆದಮೇಲೆ ಇವಾಗ ಅದಕ್ಕೆ ನಾನು ನಿಮಗೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅಷ್ಟು ನೀರು ಹಾಕಿ ಕ್ಲೋಸ್ ಮಾಡಿ ಬಿಟ್ಟರೆ ಚಿಕನ್ ಮಸಾಲ ರೆಡಿ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನಲ್ಲಿ ಜೀರಾ ರೈಸ್ನ ಮಾಡ್ತಿದ್ದೀನಿ. ಸಿಂಪಲ್ ತುಪ್ಪ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಒಂದು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಬೇಕು. ಜೀರಾ ರೈಸ್ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಅದಕ್ಕೆ ನೀವು ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡಬೇಕು, ತೆಂಗಿನಕಾಯಿ ಹಾಲು ಹಾಕಬೇಕು. ಸೊ ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿದ್ರೆ ಜೀರಾ ರೈಸ್ ವಿಲ್ ಬಿ ಟೂ ಗುಡ್. ಸೊ ಅವತ್ತಿನ ಡಿನ್ನರ್ ಅಂತೂ ಸಖತ್ತಾಗಿತ್ತು. ಚಿಕನ್ ಗ್ರೇವಿ ಕೂಡ ಸಿಂಪಲಾಗಿ ಟೇಸ್ಟಿಯಾಗಿತ್ತು. ಆ್ಯಂಡ್ ವಿತ್ ಜೀರಾ ರೈಸ್ ವಾಸ್ ಟೂ ಗುಡ್. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕೂಡ ಚಿಕನ್ ರೆಸಿಪಿನೇ ನನ್ನ ಫೇವ್ರೆಟ್ ಚಿಕನ್ ಚಾಪ್ಸ್ ರೆಸಿಪಿ. ಸೊ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಬಾಣಲೆಗೆ 2 ಈರುಳ್ಳಿ, 1 ಗಡ್ಡೆ ಫುಲ್ ಬೆಳ್ಳುಳ್ಳಿ, ಒಂದು 7-8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಅದಕ್ಕೆ ಪೆಪ್ಪರ್ ಸೇರಿಸ್ತಿದ್ದೀನಿ. ಒಂದು 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಮತ್ತು ಸ್ವಲ್ಪ ಚಿಕ್ಕದಾಗಿ ಒಂದು ಚಕ್ಕೆನ ಕೂಡ ಹಾಕ್ಕೊಂಡು ಇದನ್ನು ಮಾಡಿ ಚೆನ್ನಾಗಿ ಹುರ್ಕೊಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ್ಯಂಡ್ ಒಂದು 4 ಲವಂಗನ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಬೇಕು.
ಮತ್ತು ಅದೇ ಬಾಣಲೆಗೆ ಒಂದು 3 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ ಒಂದು ಚಿಕ್ಕದಾಗಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಬ್ರೌನ್ ಕಲರ್ ಆದಮೇಲೆ ಇವಾಗ ಚಿಕನ್ ಆ್ಯಡ್ ಮಾಡಿದ್ದೀನಿ. ಒಂದು ಹಾಫ್ kg ಚಿಕನ್ನ ಬಂದು ಒಂದು 10 ನಿಮಿಷ ಕುಕ್ ಆಗೋದಕ್ಕೆ ಬಿಡಬೇಕು. ಅದು ನೀರೆಲ್ಲ ರಿಲೀಸ್ ಆಗಿ ಅದು ಕುಕ್ ಆಗಬೇಕು. ಸೊ ಅದೆಲ್ಲ ಕುಕ್ ಆದಮೇಲೆ ನಾವು ಅವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಆ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ನಾವು ಫ್ರೈ ಮಾಡಿರ್ತೀವಿ, ಬಟ್ ಒಂದು ಜಸ್ಟ್ 2 ನಿಮಿಷ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಿಮಗೆ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಅಷ್ಟೇ, ಚಿಕನ್ ಚಾಪ್ಸ್ ರೆಸಿಪಿ ವೆರಿ ಸಿಂಪಲ್. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲೆ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನ ಚೆನ್ನಾಗಿ ಒಂದು 10 ನಿಮಿಷ ಕುಕ್ ಮಾಡಬೇಕು. ಸೊ ಕುಕ್ ಮಾಡಾದ್ಮೇಲೆ ಚಿಕನ್ ಚಾಪ್ಸ್ ಈಸ್ ರೆಡಿ. ಸೊ ಇನ್ನು ರೈಸ್ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರಸ್ಟ್ ಮೀ. ಸೊ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಬಂದು ತುಂಬ ಸ್ಪೆಷಲ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಸ್ ಯು ಆಲ್ ನೋ, ನಾವು ಒಂದು ಸ್ಮಾಲ್ ಬೋಂಡಾ ಬಜ್ಜಿ ಶಾಪ್ನ ರನ್ ಮಾಡ್ತಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ವಿ ಆರ್ ಓಪನ್ ಫಾರ್ ಕ್ಯಾಟ್ರಿಂಗ್ ಸರ್ವಿಸ್ ಆಲ್ಸೋ. ಸೊ ನಮಗೆ ಫಸ್ಟ್ ಅಂದರೆ ಸೆಕೆಂಡ್ ಕ್ಯಾಟ್ರಿಂಗ್ ಅಂತಲೇ ಹೇಳ್ಬೋದು. ಸೊ ವಿ ಗಾಟ್ ಲೈಕ್ ಫಾರ್ 80 ಮೆಂಬರ್ಸ್ 80 ಜನಕ್ಕೆ ಊಟ ಮಾಡಿ ಕೊಡಬೇಕಿತ್ತು. ಸೊ ತುಂಬಾ ಖುಷಿ ಆಯಿತು ನಮಗೆ ಆರ್ಡರ್ ಸಿಕ್ಕಿದ್ದಕ್ಕೆ. ಇದರಲ್ಲಿ ಏನಿದೆ, ವೆಜ್ ಗ್ರೇವಿ ಗೈಸ್, ವೆಜಿಟೇಬಲ್ ಕುರ್ಮಾನಮ್ಮ, ವೆಜಿಟೇಬಲ್ ಕುರ್ಮಾ ಅದ ಇಲ್ಲಿ. ಫುಲ್ ಲೋಡೆಡ್ ಪನ್ನೀರ್, ಮಶ್ರೂಮ್, ಬಟಾಣಿ ಎಲ್ಲ ಥರದ ತರಕಾರಿ ಹಾಕಿದ್ದಾರೆ ನೋಡಿ. ಸೊ ನಮಗೆ ಆರ್ಡರ್ ಬಂದಿತ್ತು ಮಂದಿ ವೆಜ್ ಪಲಾವ್, ಚಪಾತಿ ಮತ್ತು ಅದಕ್ಕೆ ಒಂದು ಗ್ರೇವಿ, ಸಲಾಡ್ ಆರ್ಡರ್ ಮಾಡಿದ್ದು. ಸೊ ನಾವು ಎಕ್ಸ್ಟ್ರಾ ಒಂದು ಗುಲಾಬ್ ಜಾಮೂನ್ ಕೂಡ ಆ್ಯಡ್ ಮಾಡಿದ್ವಿ ಬಿಕಾಸ್ ಸ್ವೀಟ್ ಇರಲಿ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಮಂದಿ ಮೈಂಡಲ್ಲಿದ್ದದ್ದು ಹೈಜೀನಾಗಿ ಟೇಸ್ಟಿಯಾಗಿ ಕೊಡಬೇಕು ಅಂತ. ಆ್ಯಂಡ್ ನಾವು ಅದೇ ರೀತಿ ಕೊಟ್ರಿ ಆ್ಯಂಡ್ ಎವ್ರಿ ಒನ್ ಲವ್ಡ್ ಇಟ್ ಸೋ ಮಚ್. ಎಲ್ರಿಗೂ ಅಷ್ಟು ಇಷ್ಟ ಆಯ್ತಂತೆ. ಸೊ ಎಷ್ಟೊಂದು ಜನ ಲೈಕ್ ರಿವ್ಯೂಸ್ ಎಲ್ಲ ಕಳಿಸಿದ್ರು. ಸೊ ಅಂಕಲ್ ಬಂದು ಅದನ್ನು ಶೇರ್ ಮಾಡಿದ್ರು ಆ್ಯಂಡ್ ಎಲ್ಲ ಹೇಳ್ತಿದ್ದಂತೆ ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಒಂದು ಚೂರು ಕೂಡ ವೇಸ್ಟ್ ಮಾಡಿರಲಿಲ್ವಂತೆ. ದಟ್ ವಾಟ್ ಮೇಡ್ ಅಸ್ ಸೋ ಹ್ಯಾಪಿ ಆ್ಯಂಡ್ ತುಂಬ ಖುಷಿ ಆಯಿತು. ವೆನ್ ಕಸ್ಟಮರ್ ಲೈಕ್ಸ್ ಇಟ್, ಅದು ತುಂಬ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಲ್ಲ. ಸೊ ನಮ್ಮಲ್ಲಿ ಕೂಡ ಯಾವುದಾದ್ರು ಇವೆಂಟ್ಸ್ ಇದ್ದರೆ ಆ್ಯಂಡ್ ನೀವೇನಾದರೂ ಫುಡ್ ಕ್ಯಾಟ್ರಿಂಗ್ ಕೊಡಬೇಕು ಅಂತ ಇದ್ದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್. ನಾನು ಸ್ಕ್ರೀನ್ ಮೇಲೆ ಒಂದು ನಂಬರನ್ನ ಶೇರ್ ಮಾಡ್ತೀನಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಐಡಿನ ಕೂಡ ಶೇರ್ ಮಾಡುತ್ತೀನಿ. ವಿ ವಿಲ್ ಮೇಕ್ ಶೋರ್ ದ್ಯಾಟ್ ನೀವು ಒಂದು ಟೇಸ್ಟಿ ಮತ್ತು ಹೈಜೀನ್ ಆಗಿರೋ ಫುಡ್ನ ಟೇಸ್ಟ್ ಮಾಡ್ಬೋದು. ಅದನ್ನ ನಾವು ಗ್ಯಾರಂಟಿ ಕೊಡ್ತೀವಿ.